ಇಷ್ಟೆಲ್ಲಾ ಕಷ್ಟ ಇಟ್ಕೊಂಡು ನಾವು ಬ್ರೀಡಿಂಗ್ ಮಾಡಿದ್ರೆ ಜನ ಏನಂತಾರೆ, ಬ್ರೀಡರ್ಸ್ ನೀವು ನಾಯಿಗಳನ್ನ ದುಡ್ಡುಗೋಸ್ಕರ ಮರಿ ಮಾಡಿಸ್ತೀರಾ. ಎಲ್ಲಾ ಬ್ರೀಡರ್ಸ್ ದುಡ್ಡುಗೋಸ್ಕರ ಮರಿ ಮಾಡ್ಸಲ್ಲ. ಜೆನ್ಯೂನ್ ಬ್ರೀಡರ್ಸ್ ಇರ್ತಾರೆ, ಎಥಿಕಲ್ ಬ್ರೀಡಿಂಗ್ ಮಾಡೋರು ಇರ್ತಾರೆ, ಅಂತವ್ರ ಹತ್ರ ಹೋಗಿ ನೀವು ಮರಿಗಳನ್ನ ಎತ್ಕೊಳ್ಳಿ. ನಿಮ್ಗೂ ಕ್ವಾಲಿಟಿ ಇರೋ ಮರಿ ಸಿಗುತ್ತೆ, ಹೆಲ್ದಿ ಇರೋ ಮರಿ ಸಿಗುತ್ತೆ. ಬೇರೆ ಯಾರೋ ಹೆಂಗೋ ಇಟ್ಕೊಂಡು ಬ್ಯಾಕ್ ಯಾರ್ಡ್ ಬ್ರೀಡಿಂಗ್ ಎಲ್ಲ ಅಂತಾರಲ್ಲ, ಆ ಟರ್ಮ್ ಇರುತ್ತಲ್ಲ, ಅಂತವ್ರ ಹತ್ರ ಹೋಗಿ ನಿಕಾಗಳಾಗ್ಬೇಡಿ ನೀವೆಲ್ಲ. ಇವತ್ತು ನಾನು ತರಿಸಿರೋದು ಅಮೆಝಾನ್ ಇಂದ. ಇದು ಬಂದು ಇನ್ಫ್ರಾರೆಡ್ ಲೈಟ್. ಇದನ್ನ ನೀವು ಜನರಲ್ ಆಗಿ ಹಾಸ್ಪಿಟಲ್ಸ್ ಅಲ್ಲಿ ನೋಡ್ತೀರಾ, ಮತ್ತೆ ಫಿಸಿಯೋಥೆರಪಿ ಎಲ್ಲ ಮಾಡ್ತಾರಲ್ವಾ ಅವ್ರ ಹತ್ರ ನೋಡ್ತೀರಾ. ಇದನ್ನ ಟ್ರೀಟ್ಮೆಂಟ್ ಯೂಸ್ ಮಾಡ್ತಾರೆ. ಬ್ಲಡ್ ಫ್ಲೋ ಜಾಸ್ತಿ ಆಗ್ಲಿ, ಮತ್ತೆ ಕಟ್ ವೂಂಡ್ಸ್ ಆಗ್ಲಿ, ಏನಾದ್ರೂ ಗಾಯಗಳಾಗಿರ್ಲಿ, ಅದಕ್ಕೆ ಈ ಲೈಟ್ ಇಂದ ಥೆರಪಿ ಮಾಡ್ತಾರೆ. ಏನಂದ್ರೆ ಹೀಲಿಂಗ್ ಪ್ರೋಸೆಸ್ ಸ್ವಲ್ಪ ಬೇಗ ಆಗುತ್ತೆ. ದೆನ್ ಬಂದು ಈ ಡಿವೈಸ್, ಇದನ್ನ ಥರ್ಮೋಸ್ಟಾಟ್ ಅಂತ ಕರೀತಾರೆ. ಒಂದು ಸ್ಪೆಸಿಫಿಕ್ ಟೆಂಪರೇಚರ್ ನ ಸೆಟ್ ಮಾಡಿದ್ರೆ ಹೈ ಟೆಂಪರೇಚರ್ ಕೂಡ ಆಗಲ್ಲ, ಲೋ ಟೆಂಪರೇಚರ್ ಕೂಡ ಆಗಲ್ಲ, ಅದೇ ಟೆಂಪರೇಚರ್ ಅಲ್ಲಿ ಮೇಂಟೈನ್ ಆಗುತ್ತೆ. ಇದು ನಾರ್ಮಲ್ ಆಗಿ ನಿಮ್ಗೆ ಇನ್ಕ್ಯುಬೇಟರ್ ಬಾಕ್ಸ್ ಅಲ್ಲಿ ನಿಮ್ಗೆ ಇದು ಕಾಣಿಸುತ್ತೆ. ನಿಮ್ಗೆ ಮರಿಗಳಿಗೆ ಒಂದು ಟೆಂಪರೇಚರ್ ಸೆಟ್ ಮಾಡಬೇಕು. ಸೆಟ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡೋದಕ್ಕೆ ಆಗಲ್ಲ. ಇದು ಜಸ್ಟ್ ಟ್ರೀಟ್ಮೆಂಟ್ ಗೆ, ಥೆರಪಿಗೆ. ಮರಿಗಳಿಗೆ ಟೆಂಪರೇಚರ್ ಸೆಟ್ ಮಾಡೋದಕ್ಕೆ ಒಂದು ಬಲ್ಬ್ ಫಿಕ್ಸ್ ಮಾಡಿರ್ತೀವಿ, ಅದು ಟೆಂಪರೇಚರ್ ರೆಗ್ಯುಲೇಟ್ ಮಾಡ್ತಿರುತ್ತೆ. ಇದು ಏನಕ್ಕೆ ಕೆಲಸ ಬರುತ್ತಪ್ಪ ಅಂತ ಅಂದ್ರೆ, ದಿನದಲ್ಲಿ ಒಂದು 5-10 ಮಿನಿಟ್ ಈ ಲೈಟ್ ಇಂದ ಬರೋ ರೇಸ್ ನ ಅದ್ರ ಬಾಡಿ ಮೇಲೆ ಬೀಳೋ ತರ ನೀವು ಫಿಕ್ಸ್ ಮಾಡ್ತು ಅಂದ್ರೆ ಮರಿ ಇನ್ನ ತುಂಬಾ ಹೆಲ್ದಿ ಆಗಿರುತ್ತೆ, ತುಂಬಾ ಆಕ್ಟಿವ್ ಆಗಿರುತ್ತೆ ಮರಿ. ಏನಂದ್ರೆ ಇನ್ಫ್ರಾರೆಡ್ ರೇಸ್ ಬಂದು ಬಾಡಿ ಸೆಲ್ಯುಲರ್ ಲೆವೆಲ್ಗೆ ಪೆನೆಟ್ರೇಟ್ ಆಗುತ್ತೆ. ಡಾಗ್ ಟೆಂಪರೇಚರ್ ನ, ಪಫಿದು ಟೆಂಪರೇಚರ್ ನ ಇಂಟರ್ನಲ್ಲಿ ರೆಗ್ಯುಲೇಟ್ ಮಾಡುತ್ತೆ, ಒಳಗಿಂದಾನೆ ತುಂಬಾ ರೆಗ್ಯುಲೇಟ್ ಮಾಡುತ್ತೆ. ಮತ್ತೆ ಜನರಲ್ ಆಗಿ ಈ ಬಲ್ಬ್ ಫಿಕ್ಸ್ ಮಾಡ್ತೀರಲ್ವಾ, ಆ ಬಲ್ಬ್ ಗಿಂತ ನೀಟಾಗಿ ಪೆನೆಟ್ರೇಟ್ ಆಗುತ್ತೆ ಇದು ಸೆಲ್ಯುಲರ್ ಲೆವೆಲ್ಗೆ. ಸೆಲ್ಯುಲರ್ ಲೆವೆಲ್ ಅಂತ ಅಂದ್ರೆ ಈ ಚರ್ಮದ ಕೆಳಗೆ ಸ್ಕಿನ್ ಸೆಲ್ಸ್ ಏನಿರುತ್ತೆ, ಸೆಲ್ ಒಳಗೆವರೆಗೂ ಈ ರೇಸ್ ಟ್ರಾವೆಲ್ ಆಗುತ್ತೆ. ಒಳಗಿಂದ ನಿಮ್ಗೆ ಟೆಂಪರೇಚರ್ ನ ರೆಗ್ಯುಲೇಟ್ ಮಾಡುತ್ತೆ, ಅಂದ್ರೆ ಇನ್ಕ್ರೀಸ್ ಮಾಡುತ್ತೆ. ದೆನ್ ಥರ್ಮೋಸ್ಟಾಟ್, ಈ ಡಿವೈಸ್ ಅಂತ ಇರೋದು ಟೆಂಪರೇಚರ್ ನ ಮೇಂಟೈನ್ ಮಾಡೋದಕ್ಕೆ ಇನ್ಕ್ಯುಬೇಟರ್ ಬಾಕ್ಸ್ ಇದೆ. ಜನರಲ್ ಆಗಿ ಇನ್ಕ್ಯುಬೇಟರ್ ನ ಜಸ್ಟ್ ನೀವೇನ್ ಅನ್ಕೊಂಡಿರ್ತೀರ, ಬರೀ ಕೋಳಿ ಮರಿಗಳಿಗೆ ಈ ತರ ಇನ್ಕ್ಯುಬೇಟರ್ ಬಾಕ್ಸ್ ಬರುತ್ತೆ ಅಂತ. ಹಾಗಲ್ಲ, ನೀವು ಯಾವ್ದಕ್ ಬೇಕಾದ್ರೂ ಇನ್ಕ್ಯುಬೇಟರ್ ಬಾಕ್ಸ್ ಮಾಡ್ಕೋಬಹುದು. ನಾನು ಇವಾಗ ನಾಯಿ ಮರಿಗಳಿಗೆ ಇನ್ಕ್ಯುಬೇಟರ್ ಬಾಕ್ಸ್ ಹೇಗ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದ್ರದ್ದು ಕನೆಕ್ಷನ್ಸ್ ಎಲ್ಲ ಹೇಗ್ ಬರುತ್ತೆ, ಮತ್ತೆ ಇದ್ರದ್ದು ಫಂಕ್ಷನ್ಸ್ ಎಲ್ಲ ಹೇಗ್ ಬರುತ್ತೆ, ಇದನ್ನ ಯಾವ್ಯಾವ ತರ ಸೆಟಪ್ ಮಾಡಬೇಕು ಅನ್ನೋದೆಲ್ಲ ತಿಳ್ಕೊಬೇಕಂತ ಅಂದ್ರೆ ಈ ಅಕೌಂಟ್ ನ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಕಾಯ್ಬೇಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ.